ಶ್ರೇಷ್ಠ ವ್ಯಕ್ತಿಯಾಗಿ ಕಾಣ್ತಾನೆ. ಇಲ್ಲಿ ಕೊಳಲು ಆಧ್ಯಾತ್ಮದ ಸಂಕೇತ ಆಗ್ತದೆ. ಆ ಕೊಳಲಿನಲ್ಲಿರುವ 6 ರಂಧ್ರಗಳು ನಮ್ಮ ಬದುಕಿನಲ್ಲಿರುವಂಥ 6 ವೈರಿಗಳು. ಅದನ್ನು ಸಮರ್ಥವಾಗಿ ಶ್ರೀಕೃಷ್ಣನು ತನ್ನ ಕೊಳಿನ ಹಾಡಿನ ಮೂಲಕ ನಿಭಾಯಿಸಿದ್ದಾನೆ ಅನ್ನೋದು ನಮಗೆ ಇಲ್ಲಿ ಗೊತ್ತಾಗ್ತದೆ. ಅಂದರೆ ಆ ಎಲ್ಲ 6 ವೈರಿಗಳನ್ನು ಗೆದ್ದಂಥ ಮಹಾನ್ ವ್ಯಕ್ತಿ ನಮಗಿಲ್ಲಿ ಕಾಣ್ತಾನೆ. ಅದೇ ರೀತಿ ಚಕ್ರಧಾರಿಯಾದಂಥ ಕೃಷ್ಣ ಈ ಸಮಾಜದಲ್ಲಿರುವ ದುಷ್ಟರನ್ನು ಸಂಹಾರ ಮಾಡುವ, ನ್ಯಾಯಕ್ಕಾಗಿ ಹೋರಾಟ ಮಾಡುವ, ತನ್ನ ಪ್ರಭಾವಶಾಲಿ ಮಾತುಗಾರಿಕೆಯಿಂದ, ತಂತ್ರಗಾರಿಕೆಯಿಂದ ಅಧಮರ ಒಂದು ಅಂತ್ಯಕ್ಕೆ ಅವನು ನಾಂದಿ ಹಾಡ್ತಾನೆ. ಅಲ್ಲದೆ ಬಹಳ ಮುಖ್ಯವಾಗಿ ನಮಗೆ ಗೊತ್ತಾಗಬೇಕಾದ ವಿಚಾರ ಏನಂದರೆ, ಮಹಾಭಾರತದಲ್ಲಿ ಪಂಚಮ ವೇದವೆಂದೇ ಪ್ರಸಿದ್ಧಿ ಪಡೆದಂಥ ಶ್ರೀಮದ್ ಭಗವದ್ಗೀತೆಯ ಸಂದೇಶ ಇಡೀ ಜಗತ್ತಿನ ಮಾನವ ಕುಲಕ್ಕೆ ಕೊಟ್ಟಂಥ ಸಂದೇಶ. ಇಲ್ಲಿ ಅರ್ಜುನ ಕೇವಲ ನೆಪ ಮಾತ್ರ. ಆ ಸಂದೇಶ ಪ್ರತಿಯೊಬ್ಬರಿಗೂ ನಾವು ತಿಳ್ಕೊಳ್ಬೇಕಾಗ್ತದೆ ಮತ್ತು ಪ್ರತಿಯೊಬ್ಬರ ಜೀವನಕ್ಕೂ ಅದು ಅನ್ಯವಾಗ್ತದೆ. ಅಲ್ಲದೆ ಕೃಷ್ಣ ತನ್ನ ಕೊಳಲಿನ ಮೂಲಕ ಲೀಲಾಜಾಲವಾಗಿ ಅದನ್ನು ಬಾರಿಸುವುದರ ಮುಖಾಂತರ ಹೇಗೆ ತನ್ನ ಷಡ್ವೈರಿಗಳನ್ನು ಗೆದ್ದಿದ್ದಾನೋ ಹಾಗೆ ನಮ್ಮ ಜೀವನದಲ್ಲಿ ನಾವು ಆ ವೈರಿಗಳನ್ನು ಗೆಲ್ಲುವ ನಿಟ್ಟಿನಲ್ಲಿ ಇರಬೇಕು ಮತ್ತು ಕೃಷ್ಣನ ಕೃಪೆ ನಮಗೆಲ್ಲರಿಗೂ ಬರಲಿ ಮತ್ತು ಅವಕಾಶ ಮಾಡಿಕೊಟ್ಟಂಥ ಯುವಕ ಮಂಡಲ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರಿಗೂ ವಂದಿಸುತ್ತಾ ನನ್ನ ಈ 2 ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಶ್ರೀಕೃಷ್ಣನನ್ನ ಹೇಳಬೇಕು ಅಂತ ಹೇಳಿದ್ರೆ ಅವನು ಸ್ತ್ರೀ ಲೋಲ ಅಂತ ಅವನನ್ನು ನಾವು ಗುರುತಿಸ್ತೀವಿ. ಆದರೆ ಆ ಲೇಖನದಲ್ಲಿ ಹೇಗೆ ಬರೆದಿದ್ದಾರೆ ಅಂತ ಹೇಳಿದ್ರೆ, ಹೇಗೆ ಶ್ರೀಕೃಷ್ಣ ಸ್ತ್ರೀಯರಿಗೆ ಉಪಕಾರವನ್ನ ಮಾಡಿದ್ದಾನೆ. ಅದರಲ್ಲಿ ಒಂದು ಬಹಳಷ್ಟು ಚೆನ್ನಾಗಿ ಬರೆದಿರುವಂಥದ್ದು ಏನು ಅಂತ ಹೇಳಿದ್ರೆ, ನಮ್ಮ ಪ್ರೊಫೆಷನ್ಗೆ ಸಂಬಂಧಪಟ್ಟ ಹಾಗೆ, ಭ್ರೂಣ ಹತ್ಯೆಗೆ ಸಂಬಂಧಪಟ್ಟ ಹಾಗೆ ಅದರಲ್ಲಿ ಬಹಳಷ್ಟು ಚೆನ್ನಾಗಿ ಬರೆದಿದ್ರು. ಯಾಕಂದ್ರೆ ವೈದ್ಯಕೀಯ ಕ್ಷೇತ್ರದಲ್ಲಿ ನಾವು ಇವತ್ತು ಬಹಳಷ್ಟು ನೋಡ್ತಾ ಇದ್ದೀವಿ, ಸ್ತ್ರೀಯರನ್ನ ಅಥವಾ ಸ್ತ್ರೀಲಿಂಗ ಅದೇನಿದೆಯೋ ಅದರ ಭ್ರೂಣವನ್ನ, ಅಂದ್ರೆ ಸ್ತ್ರೀ ಭ್ರೂಣ ಹತ್ಯೆಯನ್ನ ನಾವು ಬಹಳಷ್ಟು ನೋಡ್ತಾ ಇದ್ದೀವಿ. ಇದಕ್ಕೆ ಉದಾಹರಣೆಗೆ ಅದರಲ್ಲಿ ಕೊಟ್ಟಿದ್ದು ಒಂದು ಉಲ್ಲೇಖವನ್ನ ಮಾಡ್ತಾರೆ. ಉತ್ತರೆಯ ಗರ್ಭದಲ್ಲಿರ್ತಕ್ಕಂಥ ಆ ಶಿಶುವನ್ನ ಅಶ್ವತ್ಥಾಮ ಸಾಯಿಸಲಿಕ್ಕೆ ಪ್ರಯತ್ನವನ್ನ ಮಾಡಿದಾಗ ಶ್ರೀಕೃಷ್ಣ ಆ ಗರ್ಭವನ್ನ ಯಾವ ರೀತಿ ಸಂರಕ್ಷಿಸಿದ, ಈಗಲೂ ಕೂಡ ಅದು ಬಹಳಷ್ಟು ಉಲ್ಲೇಖನೀಯ. ಯಾಕಂತ ಹೇಳಿದ್ರೆ ನಾವು ಇವತ್ತು ಕೂಡ ಸ್ತ್ರೀ ಪುರುಷ ಅಸಮಾನತೆ ಈ ಸಮಯದಲ್ಲೂ ಕೂಡ ಇದೆ. ಆ ಅಸಮಾನತೆಯನ್ನ ಹೋಗಲಾಡಿಸಬೇಕು ಅಂತ ಹೇಳಿದ್ರೆ ಶ್ರೀಕೃಷ್ಣ ಆ ಸಮಯದಲ್ಲೂ ಕೂಡ ಬಹಳಷ್ಟು ಕೆಲಸವನ್ನ ಮಾಡಿದ್ದಾನೆ. ಆದ ಕಾರಣ ನಾವೆಲ್ಲರೂ ಏನ್ ಮಾಡಬೇಕು ಅಂತ ಹೇಳಿದ್ರೆ, ಒಳ್ಳೆಯ ಕೆಲಸದಲ್ಲಿ ತೊಡಗೋಣ. ಕಾಯಕವೇ ಕೈಲಾಸ. ನಾವು ಮಾಡುವಂತ ಕೆಲಸದಲ್ಲಿ ದೇವರನ್ನ ಕಾಣೋಣ. ಆ ಮೂಲಕ ನಮ್ಮ ಈ ಪ್ರಪಂಚಕ್ಕೆ ನಮಗೇನು ನೀಡಬಹುದೋ ಅದನ್ನು ನೀಡುವಂತ ಪ್ರಯತ್ನವನ್ನ ಪಡೋಣ. ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಒಂದು ಸಾಮಾಜಿಕ ಜವಾಬ್ದಾರಿ ಅಂತ ಇರಬೇಕು. ಯುವಕ ಮಂಡಲದವರನ್ನ ನೋಡದೆ, ಯಾಕಂತ ಹೇಳಿದ್ರೆ 35 ವರ್ಷಗಳಿಂದ ಅವಿರತವಾಗಿ ಸತತವಾಗಿ ಯಾವುದೇ ಅಡೆತಡೆ ಇಲ್ಲದೆ ಮೊಸರು ಕುಡಿಕೆ ಉತ್ಸವವನ್ನ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ನಾನು ಇದನ್ನ ಬಹಳಷ್ಟು ವರ್ಷಗಳಿಂದ ಬರಲ್ಲ. ಯಾಕಂತ ಹೇಳಿ ಇದೇ ಶಾಲೆಯಲ್ಲಿ ಓದಿ ಕಲ್ತಂತ ಒಬ್ಬ ಹುಡುಗ ನಾನು. ಆ ಸಮಯದಲ್ಲೂ ಕೂಡ ಇದೇ ಪ್ರಾಂಗಣದಲ್ಲಿ, ಇದೇ ಅಂಗಳದಲ್ಲಿ ಮೊಸರು ಕುಡಿಕೆ ಉತ್ಸವ ನಡೀತಾ ಇತ್ತು. ಯಾವುದೇ ಜಾತಿ ಭೇದ ಮತ ಭಾವಗಳಿಲ್ಲದೆ. ಯಾಕಂದ್ರೆ ಇದೊಂದು ಸಾಮರಸ್ಯದ ಸಂಕೇತ. ಶ್ರೀಕೃಷ್ಣ ಜನ್ಮಾಷ್ಟಮಿ ಮೊಸರು ಕುಡಿಕೆ ಅನ್ನೋದು ಒಂದು ಸಾಮರಸ್ಯದ ಸಂಕೇತವಾಗಿ ವಿಟ್ಲದ ಜನತೆಯನ್ನ ಒಗ್ಗೂಡಿಸುವಂತ ಒಂದು ಕೆಲಸವನ್ನ ಇದು ಮಾಡ್ತಾ ಇದೆ ಅನ್ನೋದು ಬಹಳಷ್ಟು ಶ್ಲಾಘನೀಯವಾದ ಕೆಲಸ. ಈ ಸಮಯದಲ್ಲಿ ಯುವಕ ಮಂಡಲ ಇನ್ನು ಮುಂದೆ ಕೂಡ ಒಳ್ಳೆಯ ಸಾಮಾಜಿಕ ಕಳಕಳಿ ಇರತಕ್ಕಂತಹ ಕೆಲಸಗಳನ್ನ ಮಾಡಲಿ ಅಂತ ಆಶಿಸ್ತಾ, ನನಗೆ ಇವತ್ತು ಈ ವೇದಿಕೆ ನಾವು ಈ ಉತ್ಸವದಲ್ಲಿ ಭಾಗವಹಿಸಿದ ನೆನಪು ಈಗಲೂ ಇದೆ. ಸಮಯ ಮುಂದಕ್ಕೆ ಹೋದ ಹಾಗೆ ಕೂಡ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಜನರು ಹೋಗುತ್ತಿದ್ದಾರೆ. ಆದರೂ ಈ ಉತ್ಸವ ಎಂದಿನಂತೆ ಪ್ರತಿ ವರ್ಷ ನಡೆಯುತ್ತಾ ಬರುತ್ತಾ ಇದೆ. ಇದು ಬಹಳ ಸಂತೋಷದ ಸಂಗತಿ. ಊರಿನವರ ಪ್ರೋತ್ಸಾಹದ ಇಲ್ಲದೆ ಎಲ್ಲ ಉತ್ಸವಗಳಲ್ಲಿ ಏನು ಅಡಚಣೆಗಳಿಲ್ಲದೆ ನಡೆಯುತ್ತದೆ.
ಎಂಬುದಕ್ಕೆ ಇದೊಂದೇ ಉದಾಹರಣೆ. ಈ ಉತ್ಸವವು ಬಹಳ ವಿಜೃಂಭಣೆಯಿಂದ ನಡೆಯಲಿ ಎಂದು ಹಾರೈಸುತ್ತಾ ನನಗೆ ಈ ಅತಿಥಿಯಾಗಿ 2 ಮಾತುಗಳನ್ನು ಆಡಲು ಈ ಸಂಬಂಧ ಸಮಯಾವಕಾಶ ಕೊಟ್ಟದಕ್ಕಾಗಿ ನನ್ನ ಹಾರ್ದಿಕ ಅವತಾರ ಕಾರ್ಯವೆಂದರೆ ಸಾಧು ಜನರ ಪರಿತ್ರಾಣ ಮತ್ತು ದುಷ್ಟರ ವಿನಾಶ. ತಾನು ಸಾರಿದಂತೆ ಧರ್ಮ ಗ್ಲಾನಿಯಾದಾಗ ಮತ್ತೆ ಅಧರ್ಮವು ತಲೆ ಎತ್ತಿದಾಗ ತಾನು ಅವತರಿಸುತ್ತಾನೆಂದು ಹೇಳಿದ್ದಾನೆ. ಕೃಷ್ಣಾವತಾರದಲ್ಲಂತೂ ಕಂಸನ ವಧೆಯಿಂದ ಮೊದಲುಗೊಂಡು ಕೌರವನ ಸಂಹಾರದವರೆಗೂ ಅನೇಕ ಅಸುರಿ ಶಕ್ತಿಗಳನ್ನು ಸದೆಬಡಿದವನು. ಶ್ರೀಕೃಷ್ಣನು ಇಷ್ಟೊಂದು ಜನ ದುಷ್ಟರನ್ನು ಸಂಹರಿಸಿದರೂ ಆತ ಯಾರಿಗೂ ಹಾಗೆಯಲ್ಲ. ಹಾಗೆಯೇ ತನಗೆ ಬೇಕಾದ ಭಕ್ತರನ್ನು ಹೆಜ್ಜೆ ಹೆಜ್ಜೆಗೂ ಕಾಪಾಡಿದವನು. ಶ್ರೀಕೃಷ್ಣನು ಭಕ್ತಿಗೆ ಅತಿ ಸುಲಭದಲ್ಲಿ ಒಲಿಯುವಂಥ ಒಂದು ದೇವರು. ಭಾಗವತ ಪುರಾಣದ ಕೃಷ್ಣನ ಮಹಿಮೆಯನ್ನು ಒಳ್ಳೆಯ ರೀತಿಯಲ್ಲಿ ಮನೋಹರವಾಗಿ ವರ್ಣಿಸುತ್ತಾರೆ. ಹಾಗೆ ಪ್ರತಿ ವರ್ಷವೂ ನಾವು ಕೃಷ್ಣಾಷ್ಟಮಿಯನ್ನು ಆಚರಿಸ್ತಿದ್ದೇವೆ. ಯುವಕ ಮಂಡಲದಂಥ ಕಾರ್ಯಕ್ರಮವು ಯಾವಾಗಲೂ ಈಗ 35ನೇ ವರ್ಷ ಆಚರಿಸ್ತಿದ್ದೇವೆ. ಆದರೆ ನಾವು ಶ್ರೀಕೃಷ್ಣನ ಬೋಧಿಸಿದಂಥ ನಿತ್ಯ ಕರ್ಮವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅದನ್ನು ನಾವು ನಮ್ಮ ಆಚರಣೆಯಲ್ಲಿ ತರಬೇಕು. ಆಗ ಮಾತ್ರ ಇಂಥ ಆಚರಣೆಗಳು ಸಾರ್ಥಕವೆನಿಸುತ್ತದೆ. ಹಾಗೆಯೇ ಯುವಕ ಮಂಡಲಗಳು ತುಂಬ ಸಮಾಜಮುಖಿ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಇದ್ದೇವೆ. ಆದ ಕಾರಣವೇ ಇದು ಜಾತಿ ಮತ ಭೇದ ಇಲ್ಲದೆ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಾಗಿದೆ. ಈ ಯುವಕ ಮಂಡಲದ ಸದಸ್ಯರು ಇನ್ನೂ ಹೆಚ್ಚು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಒಳ್ಳೆಯ ಒಂದು ಯುವಕ ಮಂಡಲ ಎಂದು ಎನಿಸಿಕೊಳ್ಳಿ.